ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಭಾಳ ಜನ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ, ಅದು ಕೊಡಿ, ಇದು ಕೊಡಿ, ಜೊತೆಗೆ ಕೀ ಆನ್ಸರ್ ಕೂಡ ಅಪ್ಲೋಡ್ ಮಾಡಿ, ಅದು ಇದು ಅಂತ ಇದ್ದೀರಾ. ನನ್ನ ಹತ್ರ ಇರುವಂತಹ ಒಂದು 3 ಮಾಡಲ್ ಕ್ವಶನ್ ಪೇಪರು ಭಾಳ ಸಲ ಎಕ್ಸಾಮಲ್ಲಿ ಇದರ ಹೆಲ್ಪ್ ಆಗಿದೆ ನನ್ನ ಮಕ್ಕಳಿಗೆ. ನಮ್ಮ ಎಕ್ಸ್ಪೀರಿಯೆನ್ಸ್ ಮೇಲೆ ನಾವು ನಿಮಗೆ ಹೇಳುತ್ತಿರುವಂಥದ್ದು. ಎನಿಹೋ ಇದನ್ನು ನಂಬ್ತಿರೋ ಬಿಡ್ತಿರೋ ನೋಡಿ, MCQs ಕೊಡೋದ್ರಿಂದ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ MCQsಗಳನ್ನು ಡಿಲೀಟ್ ಮಾಡಿದ್ದೀನಿ, ಆದರೆ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ತಾವುಗಳು ಇದರ ಕೀ ಆನ್ಸರ್ ಕೂಡ ನಾನು ಇಲ್ಲಿ ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಎನಿಹೋ ಪ್ರಥಮ ಪಿ ಯು ಸಿಯ ಇಂಗ್ಲೀಷನ್ನು ನಾವು ನೋಡೋದಾದರೆ ಈಗ ಮಾಡಲ್ ಕ್ವಶನ್ ಪೇಪರ್ 1 ಓಕೆ, ಇದರ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಆಲ್ರೆಡಿ ನಾನು ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ನಿಮ್ಮ ಪ್ರಿಪೇಟರಿ ಎಕ್ಸಾಮಿಗೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ನಾನು ಈಗಾಗಲೇ, ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲಿನ ಪ್ಲೇ ಲಿಸ್ಟಿಗೆ ಹೋಗಿ, ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಇಯರ್ ಪಿ ಯು ಸಿ ಮಾಡಲ್ ಕ್ವಶನ್ ಪೇಪರ್ ಆ್ಯಂಡ್ ಬ್ಲೂ ಪ್ರಿಂಟ್ ಫಾರ್ ದ ಅಕಾಡೆಮಿಕ್ ಇಯರ್ 2023-24 ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎಲ್ಲ ಪ್ರಥಮ ಪಿ ಯು ಸಿ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಪ್ರತಿಯೊಂದು ನಿಮಗೆ ಅಲ್ಲಿ ಸಿಗುತ್ತೆ. ಎನಿಹೋ ಪ್ರೀತಿಯ ವಿದ್ಯಾರ್ಥಿಗಳೇ, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ವರ್ಡ್ ಆಫ್ ದಿ ಫೇಸ್ ಆರ್ ಇನ್ ದ ಸೆಂಟೆನ್ಸ್ ಅಂತ ಇದೆ. ಆದರೆ ನಿಮಗೆ ಹೀಗೆ ಬರಲ್ಲ, ನಿಮಗೆ ಏನಂತ ಬರುತ್ತೆ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ನಿಮಗೆ MCQs ಅಂತ ಇರುತ್ತೆ. ಚೂಸ್ ದಿ ರೈಟ್ ಮಲ್ಟಿಪಲ್ ಚಾಯ್ಸ್ ಆನ್ಸರ್ಸ್ ಫಾರ್ ಈಚ್ ಕ್ವಶನ್ ಅಂತ ಇರುತ್ತೆ. ಅಂದರೆ ಅಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಯಾವುದಾದ್ರೂ ಒಂದು ಉತ್ತರವಾಗಿರುತ್ತೆ. 4 ಆಪ್ಷನಲ್ಲಿ ಯಾವುದಾದ್ರೂ ಒಂದಾಗಿರುತ್ತೆ. ಇಲ್ಲಿ ಡಿಸ್ಕಸ್ ಮಾಡುವ ನನಗೆ ಅವಶ್ಯಕತೆ ಇಲ್ಲ ಅನಿಸುತ್ತೆ. ದಯವಿಟ್ಟು ತಾವುಗಳು 3 ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಆ 3 ಪ್ರಶ್ನೆ ಪತ್ರಿಕೆಗಳು ಯಾರು ಸರಿಯಾಗಿ ಏನಂತೀರ ರಿವೈಸ್ ಮಾಡ್ಕೊಳ್ತೀರೋ, ಡೌನ್ಲೋಡನ್ನು ಮಾಡಿಕೊಂಡು ನಿಮಗೆಲ್ಲರಿಗೂ ಕೂಡ ಇವೇ ಪ್ರಶ್ನೆಗಳು ಅಲ್ಲಿ ರಿಪೀಟ್ ಆಗುವಂಥದ್ದು ನಿಮ್ಮ ಪ್ರಿಪೇಟ್ರಿಗಾಗಿರ್ಬೋದು ಅಥವಾ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಆಗಿರ್ಬೋದು. ಈಗಾಗಲೇ ನಾನು ಚಾಪ್ಟರ್ ಬೇಸ್ ಮೇಲೆಯೂ ನಿಮಗೆ ಎಲ್ಲರಿಗೂ ಕೂಡ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ, ನಿಮ್ಮ ಯೂನಿಟ್ ಟೆಸ್ಟಿಗೂ ಕೂಡ ಎಲ್ಲದೂ ಕೂಡ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಅದನ್ನು ಮರೆಯಬೇಡಿ. ಆ ಎಲ್ಲ ಪ್ರಶ್ನೆಗಳು ನಿಮ್ಮ ಪ್ರಿಪೇಟ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಹೆಲ್ಪ್ ಆಗುತ್ತೆ. ಎನಿಹೋ ನಿಮ್ಮ ಆ್ಯನ್ಯುವಲ್ ಎಕ್ಸಾಮು ಇರುವಂಥದ್ದು ಮಾರ್ಚ್ ತಿಂಗಳಲ್ಲಿ ಅಂತ ಭಾಳ ಜನ ಅಂದ್ಕೊಂಡಿದ್ದಾರೆ. ಅದು ತಪ್ಪು. ಫೆಬ್ರವರಿ ತಿಂಗಳಲ್ಲೇ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ನಡೆಯುತ್ತೆ. ಆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಮುಗಿದು ಕೂಡ ಹೋಗುತ್ತೆ. ಮಾರ್ಚ್ ತಿಂಗಳಲ್ಲಿ ಇರುವಂಥದ್ದು ಸೆಕೆಂಡ್ ಇಯರ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ. ಇದು ಪ್ಯಾಸೇಜ್ ಕೊಡ್ತಾರೆ, ಇದು ಅನ್ಸೀನ್ ಪ್ಯಾಸೇಜ್ ಆಗಿರುತ್ತೆ. ಯಾವುದೋ ಒಂದು ಪ್ಯಾಸೇಜ್ ಬರುತ್ತೆ, ಅದಕ್ಕೆ ಒಂದು 10 ಪ್ರಶ್ನೆಗಳನ್ನು ಕೊಡ್ತಾರೆ. 10 ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಬರೀಬೇಕಾಗಿರುತ್ತೆ. ನೋಡಿ, ನಿಮಗೆ ಕ್ವಶನ್ ಪೇಪರ್ ಪ್ಯಾಟ್ರನನ್ನು ಏನೇನಿರುತ್ತೆ ಒಳಗೊಂಡಿರುತ್ತೆ ನಮ್ಮ ಒಂದು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅನ್ನೋದರ ಬಗ್ಗೆ ನಾನು ಇನ್ಫಾರ್ಮೇಷನನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ನೋಡಿ, ಡ್ಯಾಶಸ್ ಇರುತ್ತೆ, ಒಂದು ವರ್ಬ್ಸಿನ ಬಗ್ಗೆ ಇರುತ್ತೆ, ಹಾಗೂ ಒಂದು ಪ್ರಿಪೋಸಿಷನ್ಸ್ ಬಗ್ಗೆ ಇರುತ್ತೆ, ಡ್ಯಾಶಸ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಹಾಗೂ ಇನ್ನೊಂದು ವರ್ಬ್ ಆ್ಯಂಡ್ ಸಬ್ಜೆಕ್ಟ್ ಅಗ್ರಿಮೆಂಟ್ ಬಗ್ಗೆ ಇರುತ್ತೆ. ಇದು ನಿಮಗೆ ಬರದೇ ಇಲ್ಲ ಅಂತ ಹೇಳಿದರೆ ಗ್ರಾಮರ್ ಏನು ತಲೆ ಕೆಡಿಸ್ಕೊಬೇಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಿ ಯು ಸಿ ಗ್ರಾಮರ್ ಅಂತ ಒಂದು ಫೋಲ್ಡರ್ ಇದೆ. ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಪ್ರತಿಯೊಂದು ಟಾಪಿಕಿನ ಮೇಲೆ ನಾನು ಸರಿಯಾಗಿ ನಿಮಗೆ ಗ್ರಾಮರು, ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ, ಅಥವಾ ನಿಮಗೆ ಕನ್ನಡ ಟು ಕನ್ನಡ ಯಾವ ರೀತಿಯಾಗಿ ಎಕ್ಸ್ಪ್ಲನೇಷನ್ ಬೇಕು ಪ್ರತಿಯೊಂದು ಕೂಡ ನಾನು ಭಾಳ ಏನೈತಾರೆ HD ವೀಡಿಯೋಸ್ಗಳನ್ನು ಮಾಡಿ ಹಾಕಿರುವಂಥದ್ದು. ಅದನ್ನು ಉಪಯೋಗಿಸಿಕೊಳ್ಳಿ. ಎನಿಹೋ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಸಲ ಡಿಲೀಟ್ ಆಗಿರುವಂಥದ್ದು ಗ್ರಾಮರಲ್ಲಿ ಒಂದು ಇದೆ. ಯಾವುದು ಅಂತ ಹೇಳಿದರೆ ಕರೆಕ್ಟ್ ದಿ ಸೆಂಟೆನ್ಸ್, ರೀರೈಟ್ ದೆಮ್ ಅಂತ ಏನಂತ ಎರರ್ ಫೈಂಡಿಂಗು, ಇದು ಡಿಲೀಟ್ ಆಗಿದೆ ಅಷ್ಟೇ. ಇದನ್ನು ಬಿಟ್ಟರೆ ಪ್ರತಿಯೊಂದು ಕೂಡ ನಿಮಗೆ ಇದೆ. ನಂತರದಲ್ಲಿ ಇದು ಮೇಲ್ಗಡೆ ನೋಡಿ ಬರೆಯುವಂಥದ್ದು ಲೆಟರ್ ರೈಟಿಂಗ್ ಕೂಡ ಇದೆ, ಹಾಗೂ ಮ್ಯಾಚ್ ದ ಫಾಲೋಯಿಂಗು ಲಾಸ್ಟ್ ಮೇನ್ ಕ್ವಶನ್ ಇರೋದನ್ನು ತಗೊಂಡೋಗಿ ಫಸ್ಟ್ ಮೇನ್ ಕ್ವಶನಿಗೆ ಸೆಕೆಂಡ್ ಮೇನ್ ಕ್ವಶನಲ್ಲಿ ಅದನ್ನು ಇಡಲಾಗಿದೆ. ನಂತರದಲ್ಲಿ ಡೈಲಾಗ್ ರೈಟಿಂಗ್ ಇದೆ. ಇದು ಕೂಡ ಭಾಳ ಈಸಿ ಇರುವಂಥದ್ದು. ಯಾರಿಗೆ ಬರಲ್ವೋ ನಾನು ಹೇಳಿದ್ನಲ್ವ, ಪಿ ಯು ಸಿ ಗ್ರಾಮರ್ ಅಂತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ತಾವುಗಳು ಅಲ್ಲಿ ಹೋಗಿಬಿಟ್ರೆ ಪ್ರತಿಯೊಂದು ನಿಮಗೆ ಸಿಗುತ್ತೆ. ಡೈಲಾಗ್ ರೈಟಿಂಗು ಇದಿತ್ತಲ್ವ 3 ಮಾರ್ಕ್ಸಿಂದು, ಅದು ಕೂಡ ಈ ವರ್ಷ ಡಿಲೀಟನ್ನು ಮಾಡಲಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಲೆಟರ್ ರೈಟಿಂಗು ಭಾಳ ಇಂಪಾರ್ಟೆಂಟು. ಲೆಟರ್ ರೈಟಿಂಗಿನ ಬಗ್ಗೆ ಕೂಡ ನಾನು ಬಹಳ ವೀಡಿಯೋಸ್ಗಳನ್ನು ಮಾಡಿದ್ದೇನೆ. ದಯವಿಟ್ಟು ಅದನ್ನೆಲ್ಲ ನೋಡ್ಕೊಂಡ್ರೆ ಚೆನ್ನಾಗಾಗುತ್ತೆ. ಯಾಕಂದರೆ ಪದೇ ಸೇಮ್ ಥಿಂಗನ್ನು ಅಪ್ಲೋಡ್ ಮಾಡಿದರೆ ಸರಿ ಇರಲ್ಲ. ಪ್ರತಿ ವರ್ಷವೂ ಕೂಡ ನಾವು ಲೆಟರ್ ರೈಟಿಂಗ್ ಅಪ್ಲೋಡ್ ಮಾಡ್ತೇವೆ, ಪ್ರತಿ ವರ್ಷ ಗ್ರಾಮರ್ ಅಪ್ಲೋಡ್ ಮಾಡ್ತೇವೆ. ಈಗ ತಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ ಅರ್ಥ ಆಯ್ತಲ್ವ, ನಮ್ಮ ಪ್ಲೇ ಲಿಸ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಟ್ರೈ ಮಾಡ್ತೇನೆ. ಕೆಳಗಡೆ ನಿಮಗೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲೇ ಎಲ್ಲದೂ ಕೂಡ ಕೊಟ್ಟಿರ್ತೇನೆ. ಧನ್ಯವಾದಗಳು. ಇದರ ಒಂದು ಕೀ ಆನ್ಸರ್ ಬೇಕು ಅಂದರೆ ನಂತರದಲ್ಲಿಯೇ ಕೀ ಆನ್ಸರ್ ಕೂಡ ನಾನು ಅಪ್ಲೋಡನ್ನು ಇದರಲ್ಲೇ ಪೇಸ್ಟ್ ಮಾಡಿದ್ದೇನೆ. ನೋಡಿ, ಈಗ ಮಾರ್ಕಿಂಗ್ ಸ್ಕೀಮ್ ಅಂದರೂ ಒಂದೇ, ಕೀ ಆನ್ಸರ್ಸ್ ಆಫ್ ದಿ ಮಾಡಲ್ ಕ್ವಶನ್ ಪೇಪರ್ 1 ಅಂದರೂ ಕೂಡ ಒಂದೇ ಆಗಿರುತ್ತೆ. ಪ್ರೀತಿಯ ಮಕ್ಕಳೇ, ಎಲ್ಲದೂ ಕೂಡ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ಅಂಕವಿರುತ್ತೆ. ಇಲ್ಲಿ ನಿಮಗೆ ಕೀ ಆನ್ಸರ್ ಕೂಡ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಈ ಕೀ ಆನ್ಸರು ಈಗ ನಿಮಗೆ 4 ಅಂಕದ ಕೀ ಆನ್ಸರ್ ಏನು ಸರ್ 3 ಲೈನೇ ಇದೆ ಅಂತ, ಇದೆಲ್ಲ ಕೀ ವರ್ಡ್ಸು. ನೀವು ಬರೆದಂಥ ಆನ್ಸರಲ್ಲಿ ಇದನ್ನೆಲ್ಲ ಅದು ಇನ್ಕ್ಲೂಡ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಈಗ ಒನ್ ಡೇ ಆನ್ ಎಲಿಫೆಂಟ್ ನೋಡಿ ವಾಂಟೆಡ್ ಪ್ರೊಟೆಕ್ಷನ್ ಟೊರೆಂಟಿಯಲ್ ರೈನ್ ಅಂತ ಇದೆ. ಅಂದರೆ ವಾಟ್ ಡಸ್ ಇಟ್ ಮೀನ್? ಇಟ್ ವೆಂಟ್ ಟು ಹಿಸ್ ಫ್ರೆಂಡ್ಸ್ ಹರ್ಟ್ ಆ್ಯಂಡ್ ಇಟ್ ರಿಕ್ವೆಸ್ಟೆಡ್ ಟು ಕೀಪ್ ಹಿಸ್ ಟ್ರಂಕ್ ಇನ್ಸೈಡ್ ಹಿಸ್ ಹಟ್, ಇನ್ಸೈಡ್ ಹಿಸ್ ಫ್ರೆಂಡ್ಸ್ ಹಟ್. ಇಟ್ ವಾಸ್ ಹೆವಿ ಟೊರೆಂಟಿಯಲ್ ರೈನ್ ಇನ್ ದ ಫಾರೆಸ್ಟ್. ಈ ಮೇಡ್ ಎ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್ ಹೂ ಲಿವ್ಡ್ ಇನ್ ದ ಫಾರೆಸ್ಟ್. ಈ ರೀತಿಯಾಗಿ ತಾವುಗಳು ಈ ಎಲ್ಲ ಕೀ ಪಾಯಿಂಟ್ಸ್ಗಳನ್ನು ಬಳಸ್ಕೊಂಡು
ಇದನ್ನು ನಾವು ಕೀವರ್ಡ್ಸ್ ಅಂತ ಹೇಳ್ತೀವಿ, ಕೀ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಇದನ್ನು ತಾವುಗಳು ನಿಮ್ಮ ಆನ್ಸರಲ್ಲಿ ಅಂಡರ್ಲೈನನ್ನು ಹಾಕಬೇಕಾಗಿರುತ್ತೆ. ಇದನ್ನು ನೋಡಿಬಿಟ್ಟೆ ನಿಮಗೆ ಇವ್ಯಾಲ್ಯುವೇಟ್ರು ಮಾರ್ಕ್ಸನ್ನು ಕೊಡುವಂಥದ್ದು. ಓಕೆ, ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಮುಂದೆವರೆಯಲಿ. ಇದರ ಒಂದು PDF ಕಾಪಿಯನ್ನು ತಾವು ಉಚಿತವಾಗಿ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಿಂದ ಡೌನ್ಲೋಡನ್ನು ಮಾಡಿಕೊಂಡು ನಂತರದಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಏನಾದರೂ ಬೇಕಾದಲ್ಲಿ ತಾವುಗಳು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿದರೆ ಅದನ್ನು ನಾವು ಅಪ್ಲೋಡನ್ನು ಮಾಡಿಕೊಡ್ತೇವೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ಸ್. ಆ್ಯನ್ಯುವಲ್ ಎಕ್ಸಾಮ್ ಈಗಾಗಲೇ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿದು ಹೋಗಿದೆ. ಎಲ್ಲರಿಗೂ ಕೂಡ ಆ್ಯನ್ಯುವಲ್ ಎಕ್ಸಾಮು ಫೆಬ್ರವರಿ ತಿಂಗಳಲ್ಲಿದೆ. ಅದರ ಒಂದು ನಾನು ಏನಂತೀರ ನೀವು ಟೈಮ್ ಟೇಬಲ್ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಧನ್ಯವಾದಗಳು.